ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಭಾಷಣ ಮಾಡಿದ ಪ್ರಧಾನಿ ಮೋದಿ ಎಂದಿನಂತೆ ವಿಪಕ್ಷಗಳ ವಿರುದ್ಧ ಮಾತಿನ ಮತಾಪನ್ನ ಹಾರಿಸಿದ್ದಾರೆ. ರಾಷ್ಟ್ರಪತಿಗಳ ಭಾಷಣ ಬೋರಿಂಗ್ ಅಂತ ರಾಹುಲ್ಗೆ ಮಾತಲ್ಲೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಅಂದ್ರೆ ಅವರು ಆಡಿದ್ರು ಆ ಮಾತನ್ನ. ಬಡವರ ಜೋಪಡಿಯಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ತಾರೆ, ಆದರೆ ಅವರಿಗೆ ಬಡವರ ಮಾತು ಬೋರಿಂಗ್ ಆಗಿರುತ್ತೆ ಅಂತ ಕುಟುಕಿದ್ದಾರೆ. ಇಂಡಿಯನ್ ಸ್ಟೇಟ್ ಮೇಲೆ ಯುದ್ಧ ಅಂತ ರಾಹುಲ್ ಉದ್ದೇಶಿಸಿ ಕೆಲವರು ನಗರ ನಕ್ಸಲರಂತೆ ಮಾತನಾಡ್ತಾರೆ. ಅವರಿಗೆ ಸಂವಿಧಾನವೇ ಅರ್ಥವಾಗಿಲ್ಲ ಅಂತ ಮೋದಿ ಟೀಕಿಸಿದ್ದಾರೆ. ಇವತ್ತಿನ ಮೋದಿ ಅವರದ್ದು ಭಾಷಣ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡುವಂಗಿತ್ತು. ಅಲ್ಲ, ಕೊಡಬೇಕಾದ ಅವ್ರ ಕೆಲಸ ಕೊಡ್ತಾರೆ, ಅವ್ರು ಮಾತಾಡ್ಬೇಕಾದ ಅವ್ರ ಕೆಲಸ ಅವ್ರು ಮಾತಾಡ್ತಾರೆ, ಇವ್ರು ಕೊಡ್ಬೇಕಾದ ಕೆಲಸ ಇವ್ರು ಕೊಡ್ತಾರೆ. ಆಮೇಲೇನು ಹೇಳಪ್ಪ ಭಗವಂತ, ಮಾತಾಡುದೋರೆ ನೀನ್. ಅಲ್ಲ, ರಾಜಕೀಯ ಬರೀ ರಾಜಕೀಯ ಭಾಷಣ ಆಗೋಗ್ಬಿಡುತ್ತಾ ಅಂತ ಸರ್ ಸಂಸತ್? ಮತ್ತೆ ಅಲ್ಲಿ ಇನ್ನೇನಾಗಬೇಕು ಅನ್ಕೊಂಡಿದ್ದೀರಿ? ಅಲ್ಲ, ಟೀಕೆಗಳನ್ನೇ ಆಗೋಗ್ಬಿಡುತ್ತೆ. ಬೇರೆ ಇನ್ನೇನಾಗಬೇಕು? ಯಾವತ್ತಿಂದ ಇದು? ಅಲ್ಲ, ನೆನೆಯಿಂದನಾ? ಮತ್ತೆ ಇನ್ನೇನಾಗಬೇಕಲ್ಲಿ? ರಾಜಕಾರಣನೇ ಬರೀ ಟೀಕೆಲಿದ್ದಾಗ ಸ್ವಾರ್ಥ ದುಡ್ಡು ಹೊಡ್ಕೊಂಡು ಮಜಾ ಮಾಡ್ಕೊಂಡು ಹೋಗೋದಾಗದಾಗ ಇನ್ನೇನಿರುತ್ತೆ ಹೌಸಲ್ಲಿ? ಓಕೆ, ಅಪೋಸಿಷನ್ನು ಅಷ್ಟೇ ಜವಾಬ್ದಾರಿಯಿಂದ ಬಿಹೇವ್ ಮಾಡಿದ್ಯಾ? ಬೇಡ. ಬಿಜೆಪಿ ಅವರು ಅಪೋಸಿಷನ್ ಅಲ್ಲಿ ಇದ್ದಾಗ ಮಾಡಿದಾರಾ? चीटिंग करता है तू, चीटिंग करता है तू. ಇಲ್ಲ ಮಾಡಿದಾರಂತ ಇಲ್ಲ, ಮತ್ತೆ ಹೆಂಗಂತೆ? ಹಾಗಾಗಿ ನಡೆಯುತ್ತೆ ಸಾಧನ. ಬೇಕಿದ್ದವ್ರು ಪ್ರೈಮ್ ಮಿನಿಸ್ಟರ್ ಭಾಷಣ ಸಂತೋಷದಲ್ಲಿ ಕೇಳ್ಕೊಳ್ಳಿ, ಇಲ್ದ್ರ ಪಕ್ಕಕ್ಕೆ ತಳೆ ಬಿಸಾಕಿ ಅಷ್ಟೇ. ಓಕೆ, ಇನ್ನೇನು ಮಾಡೋಕ್ಕಾಗತ್ತೆ? ನಾವು ರಾಹುಲ್ ಗಾಂಧಿ ಬೇಕಿದ್ದವ್ನು ಕೇಳ್ಕೊಳ್ಳಿ, ಇಲ್ದ್ರ ಪಕ್ಕಕ್ಕೆ ತಳೆ ಬಿಸಾಕಿ. ಅನ್ನವನ್ನ ಮಾತಾಯ್ದು ಏನಿದೆ ಇದರಲ್ಲಿ? ನಿರೀಕ್ಷಿತವಾದ ಉತ್ತರಪ್ಪ. ನನಗೇನು ದೊಡ್ಡ ಹೊಸ ಉತ್ತರ ಏನು ಕಾಣಲಿಲ್ಲ ಅದರಲ್ಲಿ. ಬಟ್ ಈ ಫೋಟೋಶೂಟ್ ಎಲ್ಲರೂ ಮಾಡಿಸ್ತಾರಲ್ಲ ಸರ್, ಅದು ಬಿಡಿ. ರಾಹುಲ್ ಗಾಂಧಿ ವಿಲ್ ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್. ಪ್ಲಸ್ ಎವಿಡೆನ್ಸ್ ಇಲ್ಲದೆ ಮಾತಾಡ್ತಾರೆ, ಅವ್ರ ಬಾಯಿಗೆ ಬಂದಂಗೆ, ಅವ್ರು ಇಷ್ಟ ಬಂದಂಗೆ ಅಂತ ಅನ್ನೋದು ಒಂದು ಇದೆ ಸಮಸ್ಯೆ. ನಾನು ಇಲ್ಲ ಅಂತ ಹೇಳಲ್ಲ ಅದನ್ನು. ಪ್ರೈಮ್ ಮಿನಿಸ್ಟರ್ ಹೇಳಿದ್ದೇವೆ, ಇಂದಿರಾ ಗಾಂಧಿ ಇದು ಮಾಡಿದ್ರು, ರಾಹುಲ್ ಗಾಂಧಿ ಗೊತ್ತು ನಮಗೆ. ಹೌದು, ಏನ್ ಹಂಗ್ ನೋಡ್ತೀಯಾ? ಅವ್ನು ನನ್ನ ಕ್ಲಾಸ್ ಬಿಟ್ಟು ಗೊತ್ತಾ? ನಮಗೆ ಗೊತ್ತದು. ಅದಕ್ಕೆ ಉತ್ತರ ಕೊಡ್ಲಿಲ್ಲ ಅಂದ್ರೂ ಪಲಾಯನ ಅಂತ ಹೇಳಿರ್ತಿದ್ರಲ್ಲ ಸರ್. ಉತ್ತರ ಕೊಡದೇ ಇದ್ದಿದ್ರು ಉತ್ತರ ಕೊಡಬೇಕಾದ ಅವ್ರ ಜವಾಬ್ದಾರಿ ರೀ. ಲೀಡರ್ ಆಫ್ ದಿ ಹೌಸ್ ಆಗಿ ಕೊಡಬೇಕು ಅಂದ್ರೆ ಕೊಡಬೇಕು, ಬೇಡ ಕೊಡಬೇಡಿ, ಹೋಗಿ. ಪ್ರತಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಬಹುದಿತ್ತ ಅಂತ ಸರ್ ನಿಮಗನ್ನಿಸ್ತಿಲ್ವೇನೋ? ನಿಮಗೆ ಸೀರಿಯಸ್, ನಿಮ್ಮನ್ನ ನಾನು ಸೀರಿಯಸ್ ಅಲ್ಲ ಅಂದ್ರೆ ನಿಮಗೇನು ಅನ್ಸತ್ತೆ? ನಿಮ್ಗೇನು ಅನ್ಸುತ್ತೆ? ನನ್ನ ಅಭಿಪ್ರಾಯ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಪ್ರಕಾರ ನೀವು ಸೀರಿಯಸ್ ಆಗಿದ್ದೀರಿ. ಹಂಗ ನನ್ನ ಅಭಿಪ್ರಾಯ ಸೇಮ್ ಇರ್ಬೋದು. ರಾಹುಲ್ ಗಾಂಧಿಗೆ ಅವ್ರ ಪ್ರಕಾರ ಅವ್ರು ಸೀರಿಯಸ್ ಆಗಿದ್ದೀರಂತೆ ಇರ್ಬೋದು. ನಿಮ್ಮ ಪ್ರಕಾರ ಅವ್ರು ಸೀರಿಯಸ್ ಅಲ್ಲ ಅನ್ನಿಸ್ತಿರ್ಬೇಕು. ಅವ್ರಿಗೆ ಅನ್ನಿಸ್ತಿರ್ಬೋದು ನಾನು ಸೀರಿಯಸ್ ಆಗಿದ್ದೀನಿ ಅಂತ. ಹಾಗಾಗಿ ಯಾರು ಸೀರಿಯಸ್ಸು, ಯಾರು ಸೀರಿಯಸ್ ಅಲ್ಲ, ಮತ್ತು ಯಾರು ಮಾತಾಡ್ತಿರೋದ್ರಲ್ಲಿ ಸತ್ಯಾಂಶ ಇರಬಹುದು ಅಥವಾ ಇಲ್ಲ, ಯಾರು ಮಾತಾಡ್ತಿರೋದಕ್ಕೆ ಸಾಕ್ಷಿಗಳೇನಾದ್ರು ಇದೆಯೋ ಇಲ್ವೋ ಅನ್ನೋದನ್ನ ಅಲ್ಟಿಮೇಟ್ಲಿ ಅರ್ಥ ಮಾಡಿಕೊಳ್ಳಬಹುದಾದ ಜನ ತೀರ್ಮಾನ ಮಾಡಬೇಕು. ಅಂದ್ರೆ ಲೇಡೀಸ್ ನ ಜೆಂಟ್ಸ್ ಲೇಡೀಸ್ ಇಲ್ಲ, ಓವರ್ ಆಗಿ ಹೋಗ್ಬೇಡ, ಓನ್ಲಿ ಜೆಂಟ್ಸ್. ಸರಿ, ಆಗ ನಾ